ಈ ಹೊಸ ಸ್ಟಾರ್ಟ್ಅಪ್ ಹೇಳ್ತಾ ಇದ್ದಾರೆ ತಲೆನೇ ಕಟ್ ಮಾಡಿ ಬೇರೆ ಬಾಡಿಗೆ ಅಟ್ಯಾಚ್ ಮಾಡಬಹುದು ಅಂತ. ನಿಮ್ಮ ಬ್ರೈನ್, ಮೆಮರಿ, ಥಾಟ್ಸ್ ಅಲ್ಲೇ ಇರುತ್ತೆ, ಆದ್ರೆ ನೀವು ಬೇರೆಯವ್ರ ಬಾಡಿಯಲ್ಲಿ ಇರ್ತೀರಾ. ನಿಮ್ಗೇನೋ ಕಾಯಿಲೆ ಬಂದಿದೆ, ನಿಮ್ ಬಾಡಿ ಕಂಪ್ಲೀಟ್ ಆಗಿ ಫೇಲ್ ಆಗ್ತಾ ಇದೆ. ಸಾಯೋದನ್ ಬಿಟ್ಟು ನಿಮ್ ತಲೆನ ಬೇರೆಯವ್ರ ಬಾಡಿಗೆ ಶಿಫ್ಟ್ ಮಾಡ್ತಾರೆ, ಇನ್ ಒಂದು ಹೆಲ್ತಿ ಬಾಡಿಗೆ. ಸೇಮ್ ಮೈಂಡ್, ಡಿಫ್ರೆಂಟ್ ಬಾಡಿ. ಈಗ ಸೈಂಟಿಸ್ಟ್ ಇದ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ. ಇದು ಫೇಕ್ ಸ್ಟೋರಿ ಅಲ್ಲ, AI ರೋಬೋಟ್ಸ್ ನ ಯೂಸ್ ಮಾಡ್ಕೊಂಡು ರೆಡಿ ಮಾಡ್ತಾ ಇರೋ ರಿಯಲ್ ಪ್ರಾಜೆಕ್ಟ್. ಈ ಸ್ಟಾರ್ಟ್ಅಪ್ ಅವ್ರು ಹೇಳ್ತಾ ಇದ್ದಾರೆ ಇನ್ನ 8 ಇಯರ್ಸ್ ಅಲ್ಲಿ ಇದು ಪಾಸಿಬಲ್ ಆಗುತ್ತೆ ಅಂತ. ಈ ಕಂಪನಿ ಹೆಸರು ಬಂದು ಬ್ರೈನ್ ಬ್ರಿಡ್ಜ್ ಅಂತ. ಅವರು ರೋಬೋಟ್ಸ್ ನ ರೆಡಿ ಮಾಡ್ತಾ ಇದ್ದಾರೆ, ಹ್ಯೂಮನ್ ಹೆಡ್ ನ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ರೀ ಅಟ್ಯಾಚ್ ಮಾಡೋದಕ್ಕೆ. ಇಲ್ಲಿ AI ನರ್ವ್ಸ್, ಬ್ಲಡ್ ವೆಸಲ್ಸ್, ಸ್ಪೈನ್ ನ ಸ್ಕ್ಯಾನ್ ಮಾಡುತ್ತೆ. ಸ್ಪೆಷಲ್ ಗ್ಲೂ ಸ್ಪೈನಲ್ ಕಾರ್ಡ್ ನ ರೀ ಅಟ್ಯಾಚ್ ಮಾಡುತ್ತಂತೆ. ಅದ್ರ ಜೊತೆಗೆ ಬ್ರೈನ್ ಸೆನ್ಸಿಂಗ್ ಹೆಡ್ ಗೇರು ಹೀಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತಂತೆ. ಈ ಪ್ರಾಜೆಕ್ಟ್ ಮೇನ್ ಆಗಿ ರೆಡಿ ಆಗ್ತಾ ಇರೋದು ALS, ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್, ಕಂಪ್ಲೀಟ್ಲಿ ಬಾಡಿ ಫೇಲ್ಡ್ ಪೇಷಂಟ್ಸ್ಗೆ ಒಂದು ಸೆಕೆಂಡ್ ಚಾನ್ಸ್, ಹೋಪ್. ಆದ್ರೆ ಇದು ಇನ್ನ ಥಿಯರಿ, ಅನಿಮಲ್ ಇಲ್ಲ ಹ್ಯೂಮನ್ ಟ್ರಯಲ್ಸ್ ಆಗಿಲ್ಲ. ಯಾಕೆಂದ್ರೆ ಸ್ಪೈನ್ ನ ರೀಕನೆಕ್ಟ್ ಮಾಡೋದು ಒಂದು ದೊಡ್ಡ ಚಾಲೆಂಜ್. ಇದ್ರ ಜೊತೆಗೆ ಜನ ಕ್ವೆಶ್ಚನ್ ಮಾಡ್ತಿದ್ದಾರೆ, ಐಡೆಂಟಿಟಿ, ಮೆಮರಿ, ಸೋಲ್ ನ ಕತೆ ಏನಾಗುತ್ತೆ ಅಂತ. ನೀವು ಬದುಕೋದಕ್ಕೆ ಯಾವತ್ತಾದ್ರೂ ಈ ತರ ಚಾನ್ಸ್ ತಗೊಂತೀರಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ.